ಓಂ ನಮೋ ಭಗವತೆ ವಾಸುದೇವಾಯ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ ಆರಿದ್ರಾ ನಕ್ಷತ್ರ ಬಗ್ಗೆ ಮಾತಾಡೋಣ. ಆರಿದ್ರಾ ನಕ್ಷತ್ರದ ಅಧಿಪತಿ ರಾಹು. ಈ ನಕ್ಷತ್ರ ಮಿಥುನ ರಾಶಿಲಿ ಬರುತ್ತೆ. ಮಿಥುನ ರಾಶಿ ಬುಧನ ನಕ್ಷತ್ರ. ಅಂದ್ರೆ ಇಲ್ಲಿ ಕಾಂಬಿನೇಷನ್ ಏನು ಬರುತ್ತೆ ಅಂದ್ರೆ ರಾಹು ಮತ್ತೆ ಬುಧನ ಕಾಂಬಿನೇಷನ್. ಇಲ್ಲಿ ಬುಧ ಅಂದ್ರೆ ಬಹಳ ಇಂಟೆಲಿಜೆಂಟ್ ಆಗಿರ್ತಾರೆ, ಪ್ಲಸ್ ರಾಹು ಅಂದ್ರೆ ಸ್ಪೆಷಲ್ ಕ್ವಾಲಿಟೀಸ್ ಕೊಡುತ್ತೆ. ಯಾರ್ಯಾರು ಆರಿದ್ರ ನಕ್ಷತ್ರದಲ್ಲಿ ಇರ್ತಾರೋ ಸ್ಪೆಷಲ್ ಇಂಟೆಲಿಜೆನ್ಸ್ ಇರುತ್ತೆ ಅಂತ ಹೇಳ್ಬೋದು ನಾವು. ಬಹಳ ಸ್ಪೆಷಲ್ ಇಂಟೆಲಿಜೆನ್ಸ್ ಇರುತ್ತೆ. ಯಾವುದೇ ವಿಚಾರ ತಗೊಳ್ಬೇಕಾದ್ರೆ ಬಹಳ ಡೀಪ್ ಆಗಿ ಅದನ್ನ ಆಲೋಚನೆ ಮಾಡಿ ಅದನ್ನ ಒಂದು ಕೂಲಂಕುಷವಾಗಿ ಆ ವಿಚಾರನ ತಿಳ್ಕೊಳ್ತಾರೆ, ಪ್ಲಸ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಬಟ್ ಇವ್ರ ಜೀವನದಲ್ಲಿ ಬಹಳ ಏರ್ಪೇರ್ಗಳು ಬಹಳ ಹೈಯೆಸ್ಟ್. ಅಂದ್ರೆ ಯಾವುದೇ ನಕ್ಷತ್ರ ತಗೊಂಡ್ರು ಇವರಷ್ಟು ಅಪ್ಸ್ ಅಂಡ್ ಡೌನ್ಸ್ ಯಾವುದೂ ಇರೋದಿಲ್ಲ, ಬಹಳ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇವರು ಮಾತಿನಲ್ಲಿ ಕಮ್ಯುನಿಕೇಶನ್ ಅಲ್ಲಿ ಎಕ್ಸಲೆಂಟ್ ಆಗಿದ್ರು ಕೂಡ ಮಾತು ಸ್ವಲ್ಪ ಮಿತ ಅಂತ ಹೇಳ್ಬೋದು. ಅಂದ್ರೆ ಹೆಚ್ಚು ಕಮ್ಯುನಿಕೇಶನ್ ಇರಲ್ಲ, ಬಟ್ ಮಾತಿಗೆ ಕೂತ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಎಕ್ಸಲೆಂಟ್ ಟಾಕರ್ಸ್, ಎಲ್ಲಾ ವಿಚಾರಗಳನ್ನು ಅಕ್ಯುರೇಟ್ ಆಗಿ ಕರೆಕ್ಟಾಗಿ ಹೇಳ್ತಾರೆ. ಬಟ್ ಹೆಚ್ಚು ಅವರು ಪಬ್ಲಿಸಿಟಿ ಮಾಡ್ಕೊಳ್ಳೋದಿಲ್ಲ. ಇನ್ನೊಂದು ಈ ವಿಚಾರ ನಾವು ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಒಂದು ಮುಂಡೇನ್ ಅಸ್ಟ್ರಾಲಜಿ ಬಗ್ಗೆ ಹೇಳಬೇಕು ಅಂದ್ರೆ ಆರಿದ್ರ ಅಂದ್ರೆ ಮಾಯಿಸ್ಟ್ ಅಂತ ಹೇಳ್ತಾರೆ, ಅಂದ್ರೆ ವೆಟ್ ಅಂತ ಹೇಳ್ತಾರೆ. ಯಾವಾಗ ಸೂರ್ಯ ಆರಿದ್ರಾ ನಕ್ಷತ್ರ ಪ್ರವೇಶ ಆಗ್ತಾನೋ ಅವಾಗ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ಇದ್ರ ಏನಕ್ಕೆ ವಿಚಾರ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಮಳೆ ಅಂದ್ರೆ ಶಿವನ ಕಣ್ಣೀರು ಅಂತ ಹೇಳ್ತೀವಿ ನಾವು. ಆರಿದ್ರ ಅಂದ್ರೆ ಶಿವನ ಕಣ್ಣೀರು. ಇಲ್ಲಿ ಸೂರ್ಯ ಆ ಒಂದು ಆರಿದ್ರ ನಕ್ಷತ್ರ ಪ್ರವೇಶ ಆದಾಗ ಮಳೆ ಬರ್ತಕ್ಕಂಥದ್ದು, ಶಿವನ ಕಣ್ಣೀರು ಧಾರೆ ಬರ್ತಾ ಇದೆ ಅಂತ ಹೇಳ್ತಾರೆ. ಆರಿದ್ರ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದಾರೆ, ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಅವ್ರಿಗೆ ಆ ಸಾಧನೆಯನ್ನ ಬಿಟ್ಟೋಗಿರುತ್ತೆ. ಆ ಸಾಧನೆ ಮತ್ತೆ ಮರುಕಳಿಸಿ ಅದನ್ನ ಪರಿಪೂರ್ಣಗೊಳಿಸ್ಬೇಕು ಅಂತ ಹೇಳಿ ಈ ಜನ್ಮದಲ್ಲಿ ಅವರು ಆರಿದ್ರಾ ನಕ್ಷತ್ರದ ಮುಖಾಂತರ ಜನ್ಮ ತಾಳ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಈ ಆರಿದ್ರಾ ನಕ್ಷತ್ರದ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಯಾವುದೇ ಕಲೆ ವಿಚಾರದಲ್ಲಿ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಹಾಡುಗಾರಿಕೆಯನ್ನು ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಇದು ವಾಯುತತ್ವ ರಾಶಿಯಲ್ಲಿರೋದ್ರಿಂದ ರಾಹು ಅಂದ್ರೆ ಎಕ್ಸ್ಪ್ಯಾನ್ಸಿವ್ ಅಂತ ಹೇಳ್ತೀವಿ. ಏನೇ ತಗೊಂಡ್ರು ಕೂಡ ಸಾಧನೆ ಮಾಡ್ತಕ್ಕಂಥ ಒಂದು ನಕ್ಷತ್ರವಾಗಿದೆ. ಸೊ ಇವ್ರಿಗೆ ಎಕ್ಸ್ಟ್ರಾ ಅಂದ್ರೆ ತುಂಬಾ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ಅದೊಂದು ಮೇಜರ್ ಒಂದು ಡ್ರಾಬ್ಯಾಕು. ಅದು ಬಿಟ್ರೆ ಖಂಡಿತ ಒಂದು ಸಕ್ಸಸ್ ಕೊಡ್ತಕ್ಕಂಥ ನಕ್ಷತ್ರ ಇದು ಯಾರು ಹುಟ್ಟಿದ್ದಾರೆ. ಬಟ್ ಈ ನಕ್ಷತ್ರಕ್ಕೆ ಒಂದು ಮೇಜರ್ ಆಗಿರ್ತಕ್ಕಂಥ ದೋಷ ಬಂದ್ಬಿಟ್ಟು ಶುಕ್ರನ ದೋಷ ಇದೆ. ಇಲ್ಲಿ ಈ ಶುಕ್ರನ ದೋಷ ಏನ್ ಕೊಡುತ್ತೆ ಅಂತಂದ್ರೆ, ಜೀವನದಲ್ಲಿ ಮದುವೆಯಲ್ಲಿ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥದ್ದು ಆಗ್ಬೋದು, ಅಥವಾ ವಿವಾಹ ಆಗಿದ್ರೂ ಕೂಡ ಸಪರೇಟ್ ಆಗಿ ಬಾಳ್ತಕ್ಕಂಥ ಒಂದು ಯೋಗ ಆಗ್ಬೋದು, ಅಥವಾ ಜೊತೆಯಲ್ಲಿದ್ರೂ ಕೂಡ ವೈವಾಹಿಕ ಸುಖ ಇಲ್ಲದೆ ಇರತಕ್ಕಂಥದ್ದು ಬಹಳ ಹೆಚ್ಚಾಗಿರುತ್ತೆ. ಬಹಳ ಟೆನ್ಷನ್ಸು. ಅಂದ್ರೆ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರೂ ಚೆನ್ನಾಗಿರುತ್ತೆ, ಬಟ್ ಆಕ್ಚುಲಿ ಒಂದೇ ಮನೇಲಿ ಇದ್ರೂ ಕೂಡ ಸಪರೇಟ್ ರೂಮಲ್ಲಿ ಇರ್ತಕ್ಕಂಥದ್ದು, ಅಥವಾ ಎಷ್ಟೇ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ರೂ ಕೂಡ ಆ ಒಂದು ಬಾಂಧವ್ಯ ಅಂತ ಹೇಳ್ತೀವಲ್ಲ ಅದು ನೆಗೆಟಿವ್ ಆಗಿರ್ತಕ್ಕಂಥದ್ದು. ಶುಕ್ರನ ದೋಷ ಬೇರೆ ಏನು ಬರುತ್ತೆ ಅಂತಂದರೆ, ಹಣಕಾಸು ವಿಚಾರದಲ್ಲಿ ಅವ್ರಿಗೆ ಭಾಳ ಏರ್ಪೇರ್ ಆಗ್ತಕ್ಕಂಥದ್ದು. ಎಷ್ಟೇ ಹಣ ಗಳಿಸಿದ್ರು ಕೂಡ ಸಡನ್ನಾಗಿ ಅದು ಯಾರಾದರೂ ಒಬ್ಬರು ಬಂದು ಒಂದು ಕಿತ್ಕೊಂಡು ಹೋಗ್ತಕ್ಕಂಥದ್ದು, ಅಥವಾ ಕಳ್ಳತನ ಆಗ್ತಕ್ಕಂಥದ್ದು, ಅಥವಾ ಯಾರಿಗೋ ಕೊಟ್ಟು ಮೋಸ ಹೋಗ್ತಕ್ಕಂಥದ್ದು ಭಾಳ ಹೆಚ್ಚಾಗಿ ರಾಹು ನಕ್ಷತ್ರದ ಶುಕ್ರನ ದೋಷದಿಂದ ಏರ್ಪಾಟಾಗುತ್ತೆ. ಈ ದೋಷನ ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ಇವ್ರು ಯಾವಾಗಲೂ ಶಿವನ ಚಿತ್ರನ ಪರ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. ಶಿವನ ಚಿತ್ರ. ಅದ್ರ ಜೊತೆಗೆ ಇವರು ಹೆಚ್ಚಾಗಿ ನೀರಿನ ದಾನ ಮಾಡಿದ್ರೆ ವಿಶೇಷವಾಗಿ ಇವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ತಾಪ್ತಾರೆ ಕ್ಲಿಯರ್ ಆಗುತ್ತೆ. ಯಾವುದಾದ್ರು ಒಂದು ಮದುವೆ ಸಮಾರಂಭಗಳಲ್ಲಿ ಗೊತ್ತಿರೋ ಕಡೆ ನೀರಿನ ಒಂದು ಸಪ್ಲೈ ನೀವು ವಹಿಸ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಏಕೆಂದರೆ ಮಿಥುನ ರಾಶಿಲಿರ್ತಕ್ಕಂಥದ್ದು, ಮಿಥುನ ಅಂದರೆ ಜೋಡಿ ರಾಶಿ ಇರ್ತಕ್ಕಂಥದ್ದು. ಎಲ್ಲಿ ಜೋಡಿಗಳಿರ್ತಾರೋ ಅಲ್ಲಿ ನೀವು ಹೋಗಿ ಒಂದು ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು, ಅಲ್ಲಿ ಏನಾದ್ರು ಒಂದು ವಾಟರ್ ಕ್ಯಾನ್ ಸಪ್ಲೈ, ಅಲ್ಲಿರ್ತಕ್ಕಂಥ ಮದುವೆಗೆ ಒಂದು 300 ಜನ 400 ಜನ ಬಂದಿರೋರಿಗೆಲ್ಲ ಒಂದು ವಾಟರ್ ಕ್ಯಾನ್ಗೆ ಏನು ಕಾಸ್ಟ್ ಆಗುತ್ತೋ ನೀವು ಕೊಡ್ತಕ್ಕಂಥದ್ದು, ದಾನ ಮಾಡ್ತಕ್ಕಂಥದ್ದು ಖಂಡಿತ ಈ ದೋಷನ ಖಂಡಿತ ದೂರ ಮಾಡುತ್ತೆ. ಫೈನಾನ್ಷಿಯಲ್ ಲಾಸಸ್ ಕಮ್ಮಿ ಆಗುತ್ತೆ. ಯಾಕೆಂದರೆ ಶುಕ್ರನ ದೋಷ ಇರೋದ್ರಿಂದ ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ. ನಾವು ದುಡ್ದಿರೋದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಭಾಳಷ್ಟು ದುಡ್ದಿರ್ತೀವಿ, ಉಳಿದಿರೋದು ನೋಡಿದ್ರೆ ಏನೂ ಇರೋದಿಲ್ಲ ಆರಿದ್ರ ನಕ್ಷತ್ರದವ್ರಿಗೆ. ಸೊ ಈ ಒಂದು ದೋಷ ಸ್ವಲ್ಪ ನೆಗೆಟಿವ್ ಆಗಬೇಕು, ಪಾಸಿಟಿವ್ ಆಗಬೇಕು. ನೆಗೆಟಿವ್ ಇಂದ ಅಂದರೆ ಖಂಡಿತ ಕೂಡ ಈ ಒಂದು ಸಣ್ಣ ಒಂದು ಪ್ರಯತ್ನ, ಈ ವಾಟರ್ದು ಒಂದು ಡಿಸ್ಟ್ರಿಬ್ಯೂಷನ್ ಅಂತ ಏನು ಹೇಳ್ತೀವಿ, ಒಂದು ಫ್ರೀಯಾಗಿ ಅವಾಗ ವರ್ಷಕ್ಕೊಂದೊಂದು ಸತಿ ಮಾಡಿದ್ರೆ ಸಾಕು. ವರ್ಷಕ್ಕೊಂದು ಸತಿ ಮಾಡಿ, ಏನು ಜಾಸ್ತಿ ಖರ್ಚಾಗಲ್ಲ. ದಾನ ಮಾಡಿದ್ರೆ ವಿಶೇಷವಾಗಿ ಲಾಭನೂ ಆಗುತ್ತೆ,
ದಯವಿಟ್ಟು ಅದನ್ನು ಮಾಡಿ. ಖಂಡಿತ ಆ ಒಂದು ದೋಷದಿಂದ ಮುಕ್ತ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಳ್ಳೆಯದಾಗಲಿ.